ನಮ್ಮ ಮದುವೆ ಆದಮೇಲೂ ಹಳ್ಳಿ ನಡೆದಿದ್ದ ಘಟನೆಗಳಿಂದ ಅವಳು ನಮ್ಮಿಬ್ಬರ ಮೇಲೆ ಸ್ವಲ್ಪ ಸಾಫ್ಟ್ ಆಗಿದ್ದಾಳೆ. ಇಂಥ ಟೈಮಲ್ಲಿ ಮತ್ತೆ ಮದುವೆ ಅಂತಂದರೆ ಅವಳಿಗೆ ಮತ್ತೆ ಹರ್ಟ್ ಆಗುತ್ತೆ. ಹೌದು ಬಾಸ್, ಪುಟ್ ಮೇಡಮ್ ನನಗೆ ಬರೀ 6 ತಿಂಗಳು ಮನೇಲಿ ಇರ್ಬೋದು ಅಂತ ಹೇಳಿದ್ದಾಳೆ. ಆದರೆ ಇದನ್ನೆಲ್ಲ ನಾನು ಜಗನ್ನಾಥ್ ಸರ್ ಹತ್ರ ಹೇಳೋಕ್ಕಾಗಲ್ಲ. ಅವ್ರ ಈ ಮನೆ ಹಿರಿಯರಾಗಿ ಏನೋ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಆದರೆ ನಾನೇನು ಮಾಡಲಿ? ನನಗೇನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ನನಗೂ ಗೊತ್ತಾಗ್ತಾಯಿಲ್ಲ ದುರ್ಗಾ. ಅಪ್ಪ ಯಾರ ಮಾತು ಕೇಳೋ ಥರ ಇಲ್ಲ. ಬಾಸು, ಒಂದು ಕೆಲಸ ಮಾಡಿ, ನೀವು ಜಗನ್ನಾಥ್ ಸರ್ ಹತ್ರ ಮಾತಾಡಿ ಅವ್ರನ್ನ ಹೇಗಾದ್ರೂ ಮಾಡಿ ಒಪ್ಪಿಸ್ಬಿಡಿ. ಯಾಕಂದ್ರೆ ಪುಟ್ ಮೇಡಮ್ ಮನಸ್ಸು ನೋವು ಮಾಡ್ಕೊಳ್ಳೋದು ನನಗಂತೂ ಇಷ್ಟ ಇಲ್ಲ. ಅವಳು ಇಷ್ಟು ದಿನ ಸರಿಯಾಗಿ ನನ್ನ ಜೊತೆ ಮಾತಾಡದೆ ಇರುವಾಗ್ಲೇ ನಾನು ನರ್ಕ ಅನ್ಭವಿಸ್ಬಿಟ್ಟಿದ್ದೀನಿ. ಈಗ ಮತ್ತೆ ಅವಳು ನನ್ನಿಂದಾಗ್ಲಿ ನಿಮ್ಮಿಂದಾಗ್ಲಿ ದೂರ ಆಗೋದು, ಆ ಥರ ಘಟನೆಗಳಿಗೆ ನಾವು ಖಂಡಿತವಾಗ್ಲೂ ಅವಕಾಶ ಮಾಡಿಕೊಡ್ಬಾರ್ದು ಬಾಸು. ನಾನು ನಿಂದಾರಿಲ್ಲೇ ಇದ್ದೀನಿ ದುರ್ಗಾ. ಆದರೆ ಹೆಲ್ಪ್ಲೆಸ್ ಆಗಿದ್ದೀನಿ ಅಷ್ಟೇ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ. ಅಯ್ಯೋ, ಇವರಿಬ್ರು ಒಳ್ಳೆ ಲೂಸ್ ಥರ ಆಡ್ತಿದ್ದಾರೆ. ಶರತ್ ನೋಡಿದ್ರೆ ಅಂಬಿಕಾ ಅಂತ ಕೂತಿದ್ದಾರೆ. ಈ ದುರ್ಗಾ ಲೂಸ್ ನಂಬರ್ 1. ಅಮ್ಮ ಆಗಿ ನನಗೆ ಅರ್ಥ ಆಗ್ತಿದೆ, ಈತ ಖಂಡಿತ ಕೋಪ ಮಾಡ್ಕೊಂಡಿಲ್ಲ. ಒಂದ್ಸಲ ಮದ್ವೆ ಆಗಿರೋರ್ಗೆ ಇನ್ನೊಂದ್ಸಲ ಮದ್ವೆ ಆಗಕ್ಕೆ ಏನ್ ದಾಡಿ?